ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಶಿವಪುರ ಗ್ರಾಮದಲ್ಲಿ 50 ಲಕ್ಷ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಶಿವಪುರ ಗ್ರಾಮದಲ್ಲಿ 2025-26ನೇ ಸಾಲಿನ ಪ್ರಗತಿ ಕಾಲೋನಿ ಯೋಜನೆಯಡಿ ಸುಮಾರು 50 ಲಕ್ಷ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಇಂದು ಬೆಳಗ್ಗೆ 10 ಗಂಟೆಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ಜನಪ್ರತಿನಿಧಿ ವಿಶ್ವಾಸ್ ವೈದ್ಯರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಗ್ರಾಮದ ಭರಮಪ್ಪ ಭಜಂತ್ರಿರವರ ಮನೆಯಿಂದ ಪರಪ್ಪ ಭಜಂತ್ರಿರವರ ಮನೆಯವರೆಗಿನ ರಸ್ತೆ ನಿರ್ಮಾಣಗೊಳ್ಳಲಿದೆ. ಇದರಿಂದ ಸ್ಥಳೀಯ ನಿವಾಸಿಗಳ ಬಹುಕಾಲದ ಸುಗಮ ಸಂಚಾರದ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆಯಲಿದೆ. ಕಾಮಗಾರಿಯನ್ನು ಗುಣಮಟ್ಟದಿಂದ ಹಾಗೂ ನಿಗದಿತ ಅವಧಿಯ ಒಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮದ ಹಿರಿಯರು, ಸ್ಥಳೀಯ ಮುಖಂಡರು, ವಿವಿಧ ಪಕ್ಷದ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಪಕ್ಷಾತೀತವಾಗಿ ಭಾಗವಹಿಸಿದರು. ಪಂಚಾಯತ್ ರಾಜ್ ಎಂಜಿನಿಯರ್ ಇಲಾಖೆಯ ಅಧಿಕಾರಿಗಳು ಸಹ ಉಪಸ್ಥಿತರಿದ್ದರು. ಈ ಮಾಹಿತಿಯನ್ನು ರಾಷ್ಟ್ರಧ್ವನಿಯ ನ್ಯೂಸ್ ಚಾನೆಲ್ನ ಯರಗಟ್ಟಿ ತಾಲೂಕು ವರದಿಗಾರ ಲಕ್ಷ್ಮಣ್ ವಿಠ್ಠಲ್ ಸನದೊಡ್ಡಿ ತಿಳಿಸಿದ್ದಾರೆ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಎಲ್ಲ ನಮ್ಮ ಯರಗಟ್ಟಿ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಸ್ವಾಭಿಮಾನಿ ಮುಖಂಡರು, ಹಿರಿಯರು, ಕಾರ್ಯಕರ್ತರು, ಯುವ ಮಿತ್ರರು, ಗ್ರಾಮಸ್ಥರು ನಮ್ಮೆಲ್ಲ ಬಗ್ಗೆ ನನ್ನ ಅನಂತರಂತ ಭಕ್ತಿಯ ನಮಸ್ಕಾರ ಸಲ್ಲಿಸಿ, ಇವತ್ತು ನಮ್ಮ ಘನ ಸರ್ಕಾರ 5 ಗ್ಯಾರಂಟಿಗಳ ಜೊತೆಗೆ ಅನೇಕ ಕಾಮಗಾರಿಗಳಿಗೆ ಅನುದಾನವನ್ನು ಒದಗಿಸಿದೆ. ಶಿವಾಪುರ ಗ್ರಾಮದಲ್ಲಿ ಕೂಡ ನಾವು ಅನೇಕ ಅಲ್ಪಸಂಖ್ಯಾತರ ಕಾಲನಿಗಳಾಗಿರ್ಬೋದು, SC ಕಾಲನಿ ಆಗಿರ್ಬೋದು ಅಥವಾ ಇನ್ನಿತರ ಕೆಲಸಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಈ ಶಾಲೆಗೆ ಬೇಕಾಗುವಂತ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ಅವರ ಕೆಲಸವನ್ನು ಕೂಡ ಪರಿಪೂರ್ಣವಾಗಿ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ಶಿವಾಪುರ ಗ್ರಾಮ ಬಹಳಷ್ಟು ಮೊದಲಿಗಿಂತ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿರುವಂತ ಈ ಗ್ರಾಮಕ್ಕೆ ಇನ್ನೂ ಹೆಚ್ಚಿನ ನೀಡಿ ನಮ್ಮ ಪಕ್ಷಕ್ಕೆ ಬಲ ತುಂಬುವಂತ ಕೆಲಸವನ್ನ ಇನ್ನೂ ಪ್ರಮಾಣದಲ್ಲಿ ಮಾಡುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ. ತಮ್ಮೆಲ್ಲ ಆಶೀರ್ವಾದ, ತಮ್ಮೆಲ್ಲ ಸರ್ಕಾರ ನಮ್ಮ ಜೊತೆಗೆ ಯಾವತ್ತೂ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಸಿ ಕೈ ಮುಗಿಯುವಂತೆ ಮಾಡಿ ನಾನು ಮಾತು ಮುಗಿಸಿದ್ದೆ. ಒಂದು ಈಟ್ ಹಾಕಿ ಬ್ಯಾನರ್ ಬರೋದಿತ್ತು ಎಲ್ಲರದು ಬರ್ತದೆ. ಮಾವು ಹಿಂಗೆ ಹೇಳ್ಬ್ರಿ ಮಾವ ಹಳೆ ಅಂತ ಹೇಳಿದೆ ಕಡೆ ನೋಡ್ರಿ
ಮಾಡ್ತೀವಿ